ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಿಲ್ಲಿ ಒಂದು ಹೆಲ್ತಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸ್ಪೆಷಲಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇವಾಗ ಸೊಪ್ಪು ತರಕಾರಿ ತಿಂದೇ ಇರೋ ಮಕ್ಕಳಿಗೆ ಇದನ್ನು ಕೊಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ರೆಗ್ಯುಲರಾಗಿ ನಾವು ಮನೇಲಿ ಏನು ಮಾಡ್ಕೊತೀವಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ಗೆ, ಅದನ್ನೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ನನಗೆ ತಿಳಿಸಿ. ಏನಾದರೂ ಚೇಂಜಸ್ ಇದ್ದರೆ ನಾನು ಮಾಡ್ಕೊತೀನಿ. ಹಾಗೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಇಲ್ಲಿ 1 ಕಟ್ ಹರವೆ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ತೆಗೆದಿಟ್ಕೊಂಡು ಅದಕ್ಕೆ 1 ಕಪ್ ತೆಂಗಿನಕಾಯಿ, ಅದಕ್ಕೆ ಕೆಂಪು ಮೆಣಸು ಮತ್ತು ಮಸಾಲೆಗೆ ಬೇಕಾಗಿ ಕೊತ್ತಂಬರಿ, ಜೀರಿಗೆ, ಮೆಂತೆ ಮತ್ತು ಬೇಕಿದ್ದರೆ ಇಂಗು ಸೇರಿಸ್ಕೊಳ್ಬೋದು, ಪರಿಮಳಕ್ಕೆ ಇಷ್ಟ ಆಗುವಂಥವ್ರು. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ, ಹುಳಿ ಮತ್ತು ಉಪ್ಪು, ಇದಿಷ್ಟು ನಿಮಗೆ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಮತ್ತು 1 ಕಪ್ ಅಕ್ಕಿನ ರಾತ್ರಿನೇ ನಾನು ನೆನೆಸಿಟ್ಟಿದ್ದೆ. ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದ ಮಸಾಲೆ ಜೊತೆಗೆ ಹಾಕ್ಕೊಂಡು ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದಂತಹ ಸೊಪ್ಪಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗೈಸ್, ಬೇಕಿದ್ದರೆ ನಿಮಗೆ ಯಾವ ಸೊಪ್ಪಲ್ಲಿ ಬೇಕಾದರೂ ಇದನ್ನು ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ನಮಗೆ ಸ್ವಲ್ಪ ಸಿಹಿ ಮುಂದೆ ಆಗಿರೋದ್ರಿಂದ ಇದರಲ್ಲಿ ರುಚಿ ಸ್ವಲ್ಪ ಕಡಿಮೆ ಅನ್ನಿಸ್ತು, ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಖಾರ ಬೇಕು ಅಂದವರು ಖಾರ ಸೇರಿಸ್ಕೊಬೋದು. ಮತ್ತು ಇದಕ್ಕೆ 1 ಕಪ್ ಆಗುವಷ್ಟು ರವೆನ ಸೇರಿಸ್ಕೊಂಡಿದ್ದೀನಿ. ಇದು ಪನ್ಸಿ ರವೆ ಅಥವಾ ಇಡ್ಲಿ ರವೆ ಬರುತ್ತಲ್ಲ ಅದು. ಮತ್ತು 1 ಆನಿಯನ್ನ ಸಣ್ಣದಾಗಿ ಹಚ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದನ್ನು ದೋಸೆ ಥರ ಕಾವಲಿಲಿ ಹಾಕೊಬೋದು. ನಾನು ಇವತ್ತು ದೋಸೆ ಥರನೇ ಮಾಡ್ತಾಯಿದ್ದೀನಿ, ಯಾಕಂದರೆ ಮನೇಲಿ ಬಾಳೆ ಎಲೆ ತಂದಿರೋದು ಖಾಲಿಯಾಗಿರೋದ್ರಿಂದ ಇರಲಿಲ್ಲ. ಗೈಸ್, ನಿಮ್ಮ ಮನೇಲಿ ಏನಾದರೂ ಬಾಳೆ ಎಲೆ ಇದ್ದರೆ ಇದನ್ನು ಇದೇ ಥರ ಬಾಳೆ ಎಲೆ ಮೇಲೆ ಮಾಡಿಬಿಟ್ಟು ಉಲ್ಟಾ ಮಾಡಿ ಅದನ್ನು ರೊಟ್ಟಿ ಥರ ಕಾಯಿಸ್ಕೊಳ್ಳಿ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು, ಆ ಸ್ಮೆಲ್ಲು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನನ್ನ ಮಗಳಿಗೆ ಇವಾಗ 1 ವರ್ಷ, ಅವಳಂತೂ ತುಂಬ ಇಷ್ಟಪಟ್ಟು ತಿಂದು. ಈ ಮಕ್ಕಳಿಗೆ ಇವಾಗ ಏನಾದರೂ ತಿನ್ನೋಕ್ಕೆ ಬೇಕಾಗುತ್ತೆ, ಇದನ್ನಂತೂ ಈಸಿಯಾಗಿ ಕೊಡ್ಬೋದು. ಥ್ಯಾಂಕ್ ಯು.